ಏನು ತರಕಾರಿ ಇಲ್ದೇ ಹಾಗೇ ಒಂದು ಪ್ಲೈನಾಗಿ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಪಲಾವ್ ಮಾಡೋಕ್ಕೆ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿನೂ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿನ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ, ಏಕೆಂದರೆ ಪ್ಲೈನ್ ಪಲಾವ್ ಆಗಿರೋದ್ರಿಂದ ಸ್ವಲ್ಪ ಖಾರವಾಗಿರಲಿ ಅಂತ. ಅದ್ರ ಜೊತೆಗೆ ಒಂದೆರಡು ಈರುಳ್ಳಿನ, ಎರಡಲ್ಲ ಒಂದು ಈರುಳ್ಳಿನ, ಒಂದೆರಡು ಭಾಗ ಈರುಳ್ಳಿನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಹಾಗೆಯೇ ಟೊಮೊಟೊನೂ ಕೂಡ ಒಂದು ಚಿಕ್ಕದೊಂದು ಟೊಮೊಟೊನ ಹೆಚ್ಚಿ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿನ ರುಬ್ಬಕ್ಕೆ ಹಾಕೊಳ್ಳೋದ್ರಿಂದ ಮಸಾಲೆ ಕೂಡ ತಿಕ್ಕಾಗಿ ಬರುತ್ತೆ, ಹಾಗೆ ಟೇಸ್ಟು ಕೂಡ ಪಲಾವಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಯಾವಾಗಲೂ ಹಾಕೋತೀನಿ ರುಬ್ಬಕ್ಕೆ. ಹಾಗೆ ಅರಿಶಿನ, ಜೀರಿಗೆ, ಸ್ವಲ್ಪ ಒಂದು ಲವಂಗ, ಮರಾಠಿ ಮೊಗ್ಗು, ಹಾಗೆಯೇ ಚಕ್ಕೆ ಎಲ್ಲನೂ ಒಟ್ಟಿಗೆ ಹಾಕಿ ರುಬ್ಕೊಳ್ಳೋಣ. ಮಸಾಲೆನ ತುಂಬ ನುಣ್ಣಗೂ ಅಲ್ಲ, ತುಂಬ ತರಿತರಿವಾಗೂ ಅಲ್ಲ, ಮೀಡಿಯಮ್ಮಾಗಿ ರುಬ್ಕೊಂಡ್ರೆ ಸಾಕು. ಹಾಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊನೂ ಕೂಡ ಹೆಚ್ಚಿ ಇಟ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಮೆಂತ್ಯ ಸೊಪ್ಪು ಮೂರನ್ನೂ ಒಟ್ಟಿಗೆ ಹೆಚ್ಚಿಟ್ಕೊತಾ ಇದ್ದೀನಿ. ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕಿ 1 ಇಂಚು ಚಕ್ಕೆ, 1 ಲವಂಗ, 1 ಮರಾಠಿ ಮೊಗ್ಗು ರುಬ್ಬಕ್ಕೂ ಹಾಕ್ಕೊಂಡಿದ್ದೀವಿ ಈ ಮಸಾಲೆ ಎಲ್ಲ. ಹಾಗೆ ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕಿ ಸ್ವಲ್ಪ ಅದೆಲ್ಲ ಒಂಚೂರು ಫ್ರೈ ಆಗ್ತಾಯಿದೆ ಅಂತ ಅಂದಾಗ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಯಾಕೆಂದರೆ ತರಕಾರಿ ಏನೂ ಹಾಕ್ತಾಯಿಲ್ಲ, ಪ್ಲೈನು ಪಲಾವ್ ಮಾಡ್ತಿರೋದ್ರಿಂದ ಈರುಳ್ಳಿ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಟೊಮೊಟೊನ ಜಾಸ್ತಿ ಹಾಕ್ತೀನಿ, ಯೂಸ್ ಮಾಡ್ಕೋತೀನಿ. ಹಾಗೆ ಅದು ಸ್ವಲ್ಪ ಫ್ರೈ ಆಗ್ತಿದೆ ಇನ್ನೇನು ಅಂತ ಅಂದಾಗ ಮತ್ತು ಹೆಚ್ಚಿಟ್ಕೊಂಡಿರೋ ಅಂತಹ ಟೊಮೊಟೊನೂ ಕೂಡ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದನ್ನೆಲ್ಲ ಫಸ್ಟು ಸೇರಿಸ್ತೀನಿ. ನಾನು ಯಾವಾಗಲೂ ಒಗ್ಗರಣೆಗೆ ಮುಂಚೆನೇ ಕೊತ್ತಂಬರಿ ಸೊಪ್ಪು, ಪುದೀನ ಸೇರಿಸಿ ಆಮೇಲೆ ಟೊಮೊಟೊ ಸೇರಿಸ್ತೀನಿ. ಆಮೇಲೆ ಟೊಮೊಟೊ ಎಲ್ಲ ಸೇರಿಸಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಏನು ತುಂಬ ಫ್ರೈ ಮಾಡೋದು ಬೇಡ, ಪಲಾವಲ್ಲಿ ಸ್ವಲ್ಪ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಆಮೇಲೆ ಅದು ಸ್ವಲ್ಪ ಫ್ರೈ ಆಗ್ತಿದೆ ಅಂತ ಅಂದಾಗ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಏನು ಮಸಾಲೆ ಇಲ್ದಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಹಾಕಿ. ಉಪ್ಪು ಒಂಚೂರು ಜಾಸ್ತಿ ಆದರೆ ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. ಹಾಗೆ ಜಾರ್ ತೊಳ್ಕೊಂಡಿರೋ ಅಂತಹ ನೀರು ಮತ್ತು ಎಷ್ಟು ನೆನೆಸಿಟ್ಕೊಂಡಿರ್ತೀವಿ ಅದಕ್ಕೆ ತಕ್ಕನಂಗೆ ನೀರನ್ನ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಇನ್ನೇನು ಕುದೀತಾ ಇದೆ ಅಂದಾಗ ನೆನೆಸಿಟ್ಕೊಂಡಿರೋ ಅಂತಹ ಅಕ್ಕಿನ ಹಾಕ್ತೀನಿ. ಅಕ್ಕಿ ಏನಕ್ಕೆ ನೆನೆಸಿಟ್ಕೊಳೋದು ಅಂದರೆ ಪಲಾವು ಸಾಫ್ಟಾಗಿ ಬರುತ್ತೆ ನೆನೆಸಿಟ್ಕೊಳೋದ್ರಿಂದ, ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಪಲಾವು. ಹಾಗಾಗಿ ಅಕ್ಕಿನ ಮುಂಚೆನೇ ಇದೆಲ್ಲ ರೆಡಿ ಮಾಡ್ಕೊಳೋಕ್ಕಿಂತ ಮುಂಚೆನೇ ನಾನು ನೆನೆಸಿ ಇಟ್ಕೊತೀನಿ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಅದು ಕುದಿ ಬರಬೇಕು. ಕುದಿ ಬಂದ ಮೇಲೆ ಆಮೇಲೆ ಮುಚ್ಚಳ ಹಾಕಬೇಕು, ಇಲ್ಲಾಂದರೆ ರೈಸ್ ಒಂದು ಕಡೆ, ಮಸಾಲೆ ಒಂದು ಕಡೆ ಸೇರ್ಕೊಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಕುದಿ ಬಂದಮೇಲೆ ಮುಚ್ಚಳ ಹಾಕ್ತೀನಿ. ಹಾಗೆ ಒಂದು ವಿಷಲ್ ಬರ್ಸಿ ಆಮೇಲೆ ವಿಷಲ್ ಹೋದ್ಮೇಲೆ ತೆಗೆದು ನೋಡಿದ್ರೆ ನೋಡಿ ಈ ಥರ ಬರುತ್ತೆ. ತುಂಬ ಬಿಸಿ ಇದ್ರಲ್ಲೇ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಸ್ನ್ಯಾಶ್ ಆದಂಗೆ ಆಗುತ್ತೆ. ನಾನು ಸ್ವಲ್ಪ ಬಿಸಿ ಇದ್ರಲ್ಲೇ ತೆಗ್ದೆ, ಹಂಗಾಗಿ ಸ್ವಲ್ಪ ಮೆತ್ತಗಾಯಿತು ಅನ್ನಿಸ್ತು. ಬಟ್ ತುಂಬ ಚೆನ್ನಾಗಿರುತ್ತೆ. ಪ್ಲೈನಾಗಿ ಏನು ತರಕಾರಿ ಏನೂ ಇಲ್ಲದೆ ಇದ್ದಾಗಲೂ ಕೂಡ ಪ್ಲೈನಾಗಿ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್